ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರಿಗೂ ಕೂಡ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನೀವೆಲ್ಲರೂ ಕೂಡ ಕಳೆದ 4 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದಂತಹ ಗೃಹಲಕ್ಷ್ಮಿ ಹಣ ಈಗ ಎಲ್ಲರ ಖಾತೆ ಕೂಡ ಜಮಾ ಆಗ್ತಾ ಇದೆ. ಸ್ನೇಹಿತರೆ, ಕೆಲವೊಂದಿಷ್ಟು ಮಂದಿಗೆ ಈಗ ಜಮಾ ಆಗಿದೆ, ಆದರೆ ಇನ್ನೂ ಕೆಲವೊಂದಿಷ್ಟು ಮಂದಿಗೆ ಜಮಾ ಆಗಿಲ್ಲ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1,25,00,000 ಮಹಿಳೆಯರು ಏನೇನೆಲ್ಲ ಇದೀರಾ ಸ್ನೇಹಿತರೆ, ಅವರೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನಿನ್ನೆ ಅಷ್ಟೇ ಅಂದರೆ ಮಾರ್ಚ್ 3ರಿಂದ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಅಂದರೆ ನವೆಂಬರ್ ತಿಂಗಳ ಬಾಕಿ ಇರುವಂಥ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಸ್ನೇಹಿತರೆ, ಅದನ್ನು ನಮ್ಮ CM ಹಾಗೆ ನಮ್ಮ DCM ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರಿಗೂ ಕೂಡ ಗುಡ್ ನ್ಯೂಸನ್ನು ಕೊಡೋದರ ಮೂಲಕ ನಿನ್ನೆಯಿಂದಲೇ ಮಾರ್ಚ್ 3ರಿಂದಲೇ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ 2,000 ರೂಪಾಯಿ ಬಿಡುಗಡೆಗೆ ಚಾಲನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿನ್ನೆ ಅಷ್ಟೇ ಆಲ್ಮೋಸ್ಟ್ ಒಂದು 25ರಿಂದ 26 ಲಕ್ಷ ಜನರಿಗೆ ಅಂದರೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ತಲುಪಿದೆ. ಸ್ನೇಹಿತರೆ, ಆದರೆ ಇನ್ನು ಉಳಿದಂಥ 1 ಕೋಟಿ ಜನರು ನಮಗೆ ಯಾವಾಗ ಹಣ ಬಿಡುಗಡೆ ಆಗ್ತದೆ ಅನ್ನುವಂಥ ಪ್ರಶ್ನೆನೇ ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಅದಕ್ಕೆ ಇನ್ನು ಯಾರಿಗೆಲ್ಲ ಬಂದಿಲ್ಲ ಅವರು ಏನು ಮಾಡಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ನೀವೇನು ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಮಂಗಳವಾರ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮಾರ್ಚ್ 4ನೇ ತಾರೀಕು ಮಂಗಳವಾರ. ಇವತ್ತು 25ರಿಂದ 26 ಲಕ್ಷ ಜನರಿಗೆ ಇವತ್ತು ಕೂಡ ಬಿಡುಗಡೆ ಆಗ್ತದೆ. ಸ್ನೇಹಿತರೆ, ಇವತ್ತು ನೀವು ವೇಟ್ ಮಾಡಿ, ಇವತ್ತು ಕೆಲವೊಂದಿಷ್ಟು ಜನರಿಗೆ ಜಮಾ ಆಗ್ತದೆ. ಇವತ್ತು ಕೂಡ ಬರಲಿಲ್ಲ ಅಂದರೆ ಏನು ಮಾಡಬೇಕು, ನಾಳೆ ಕೂಡ ವೇಟ್ ಮಾಡಬೇಕು. ಸ್ನೇಹಿತರೆ, ನಿನ್ನೆ ಸೋಮವಾರದಿಂದ ಶುಕ್ರವಾರದವರೆಗೆ ಯಾರಿಗೆಲ್ಲ ಜಮಾ ಆಗಿಲ್ಲ ಕೊನೆಯವರೆಗೂ ನೀವು ವೇಟ್ ಮಾಡಬೇಕಾದಂಥ ಸಮಯ ಅಂದರೆ ಅದು ಶುಕ್ರವಾರ ಸಂಜೆ 5 ಗಂಟೆವರೆಗೆ ನೀವೆಲ್ಲರೂ ಕೂಡ ವೇಟ್ ಮಾಡಬೇಕು. ಸ್ನೇಹಿತರೆ, ಶುಕ್ರವಾರದ ಸಂಜೆ 5 ಗಂಟೆವರೆಗೂ ಕೂಡ ನಿಮಗೆ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ಸ್ನೇಹಿತರೆ, ಆದರೆ ಸೋಮವಾರದಿಂದ ಬರುವಂಥ ಶುಕ್ರವಾರದ ಸಂಜೆ 5 ಗಂಟೆವರೆಗೂ ಕೂಡ ನೀವೆಲ್ಲರೂ ಕೂಡ ಸಮಾಧಾನದಿಂದ ವೇಟ್ ಮಾಡಿ ನಿಮ್ಮೆಲ್ಲರ ಖಾತೆಯು ಕೂಡ 2,000 ರೂಪಾಯಿ ಖಂಡಿತವಾಗಿ ಹಣ ಬಂದೇ ಬರ್ತದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈಗ ಎಲ್ಲರಿಗೂ ಕೂಡ ಯಾಕೆಂದರೆ 1,25,00,000 ಜನರಿಗೂ ಕೂಡ ಒಮ್ಮೆಲೆ ಯಾವುದೇ ಕಾರಣಕ್ಕೂ ಅವರಿಗೆ ಹಣ ಜಮಾ ಮಾಡಲು ಆಗುವುದಿಲ್ಲ. ಸ್ನೇಹಿತರೆ, ಅದಕ್ಕೋಸ್ಕರ ದಿನಕ್ಕೆ 25 ಲಕ್ಷ ಅಂದರೂ 1,25,00,000 ಜನರಿಗೆ ಎಲ್ಲರಿಗೂ ಕೂಡ ಹಣ ಬಂದು ತಲುಪಬೇಕಂದ್ರೆ ಮಿನಿಮಮ್ ಅಂದರೂ 5 ದಿನ ತೆಗೆದುಕೊಳ್ತದೆ. ಸ್ನೇಹಿತರೆ, ಶುಕ್ರವಾರ ಸಂಜೆ 5ರಿಂದ 6 ಗಂಟೆ ಸಮಯದವರೆಗೆ ನೀವು ವೇಟ್ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಎಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಂದೇ ಬರ್ತದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ಮೇನ್ ಮೊದಲನೇ ಪಾಯಿಂಟ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು 2ನೇ ಪಾಯಿಂಟ್, 4,000 ರೂಪಾಯಿ ಬಿಡ್ತೀನಿ ಅಂತ ಹೇಳಿ ಕೇವಲ 2,000 ರೂಪಾಯಿನೂ ಮಾತ್ರ ಬಿಟ್ಟಿದ್ದಾರೆ. ಅದಕ್ಕೆ ನಾವು ಈಗ ಏನು ಮಾಡಬೇಕು ಅಂತ ಎಲ್ಲರೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯ ನಮ್ಮ ರಾಜ್ಯ ಸರ್ಕಾರದ ಬಳಿ ಕೇವಲ 1 ಕಂತಿಗೆ ಹಾಕುವಷ್ಟು ಮಾತ್ರ ಹಣ ಇತ್ತು. ಅದಕ್ಕೋಸ್ಕರ ಇಮಿಡಿಯೇಟಾಗಿ ಇದ್ದ ಸಮಯದಲ್ಲಿ ನಿಮ್ಮೆಲ್ಲರ ಖಾತೆ ಕೂಡ ಹಾಕಿದ್ದಾರೆ. ಸ್ನೇಹಿತರೆ, ಅದಕ್ಕೋಸ್ಕರ ನಿಮಗೆ ಕೇವಲ 4,000 ರೂಪಾಯಿ ಬರುವಂತಹ ಬದಲಿಗೆ ಕೇವಲ 2,000 ರೂಪಾಯಿ ಮಾತ್ರ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಎಲ್ಲರೂ ಕೂಡ ಮತ್ತೆ ನಮಗೇನು ಬರೋದೇ ಇಲ್ವಾ, ಮತ್ತೆ 17 ಕಂತನ್ನು ಹಾಕಲು ಮತ್ತೆ 1ರಿಂದ 2 ತಿಂಗಳು ಜಗ್ಗಿಸ್ತಾರ ಅಂದರೆ ವೇಟ್ ಮಾಡಿಸ್ತಾರ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಯಾವುದೇ ರೀತಿಯಾಗಿ ಏನು ಕೂಡ ನೀವು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಸ್ನೇಹಿತರೆ, 17 ಕಂತು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗ್ತದೆ. ಅದು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಶುಕ್ರವಾರದ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ 16ನೇ ಕಂತಿನ 2,000 ರೂಪಾಯಿ ಜಮಾ ಪ್ರಕ್ರಿಯೆ ಎಲ್ಲರಿಗೂ ಕೂಡ ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತರೆ, ಬರುವಂಥ ಸೋಮವಾರ ಅಂತಲೇ ಹೇಳ್ಬೋದು. ಸೋಮವಾರದಿಂದ ನಿಮ್ಮೆಲ್ಲರ ಖಾತೆಯು ಕೂಡ ಮತ್ತೆ 17ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಯು ಕೂಡ ತಲುಪ್ತಾ ಇದೆ. ಈಗಾಗಲೇ ನಮ್ಮ CM ಅವರು ಹಣ ಬಿಡುಗಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಅದನ್ನು ನಿನ್ನೆ ನಮ್ಮ ಪ್ರೆಸ್ ಮೀಟಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 17 ಕಂತಿನ ಹಣವನ್ನು ಕೂಡ ನಮ್ಮ CM ಅವರು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದರು. ಸ್ನೇಹಿತರೆ, ಇನ್ನು ಬರುವಂಥ ಶುಕ್ರವಾರ, ಈಗ ಶುಕ್ರವಾರದೊಳಗೆ 14 ಕಂತಿನ ಕಂಪ್ಲೀಟ್ ಒಂದು ಜಮಾ ಪ್ರಕ್ರಿಯೆ ಮುಕ್ತಾಯಗೊಂಡ ಕೂಡಲೇ ಬರುವಂಥ ಸೋಮವಾರದಿಂದ ನಿಮ್ಮೆಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮಾ ಪ್ರಕ್ರಿಯೆ ಪ್ರಾರಂಭವಾಗ್ತದೆ. ಸ್ನೇಹಿತರೆ, ಅದೊಂದು 1 ವಾರದ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ ಮತ್ತೆ ಸೋಮವಾರದಿಂದ ಶುಕ್ರವಾರದ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ ಮತ್ತೆ 2,000 ರೂಪಾಯಿ ಜಮಾ ಆಗೋದ್ರ ಮೂಲಕ 17ನೇ ಕಂತು ಅಂದರೆ ಡಿಸೆಂಬರ್ ತಿಂಗಳ ಬಾಕಿ ಇರುವಂಥ ಹಣ ಕೂಡ ನಿಮ್ಮೆಲ್ಲರ ಖಾತೆಯು ಕೂಡ ಜಮಾ ಆಗ್ತದೆ. ಸ್ನೇಹಿತರೆ,
ಇನ್ನು ಉಳಿದಂತೆ ಜನವರಿ ಹಾಗೆ ಫೆಬ್ರವರಿ ತಿಂಗಳು ಅಂದರೆ ಇನ್ನು ಉಳಿದಂಥ 18ನೇ ಕಂತು ಮತ್ತು 19ನೇ ಕಂತಿನ ಹಣ ನಿಖರವಾಗಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋಂಥ ಮಾಹಿತಿ ಸಿಕ್ಕಿಲ್ಲ ಸ್ನೇಹಿತರೆ. ಅದು ಸಿಕ್ಕ ತಕ್ಷಣ ನಿಮಗೆ ಬೇಕಾದರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. 16 ಮತ್ತು 17ನೇ ಕಂತಿನ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಅದು ಅನ್ನಭಾಗ್ಯ ಯೋಜನೆ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂಥ 4 ಕಂತಿನ ಹಣ ನಿಮಗೆ ಯಾರಿಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಫೆಬ್ರವರಿ ತಿಂಗಳನ್ನು ಸೇರಿಸಿದರೆ 5 ಕಂತು ಆಗ್ತಾ ಇತ್ತು ಸ್ನೇಹಿತರೆ. ಆದರೆ ಫೆಬ್ರವರಿ ತಿಂಗಳಲ್ಲಿ ಈಗಾಗಲೇ 5 kg ಅಕ್ಕಿಯನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದಂಥ 5 kg ಅಕ್ಕಿ ಬದಲಾಗಿ ಅವರು ಹಣ ಬಿಡಬೇಕಾಗಿತ್ತು, ಆದರೆ ಹಣ ಬಿಡ್ತಾ ಇಲ್ಲ ಸ್ನೇಹಿತರೆ. ಅದರ ಬದಲಾಗಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಮಾರ್ಚ್ ತಿಂಗಳ 10 kg ಅಕ್ಕಿ, ಅದರ ಜೊತೆಗೆ ಈಗ ಫೆಬ್ರವರಿ ತಿಂಗಳ ಬಾಕಿ ಇರುವಂಥ 5 kg ಅಕ್ಕಿಯನ್ನು ಸೇರಿಸಿ ಒಟ್ಟಾರೆಯಾಗಿ 15 kg ಅಕ್ಕಿಯನ್ನು ಇನ್ನು ಬರುವಂಥ ಮಾರ್ಚ್ ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬಂದಿದೆ ಸ್ನೇಹಿತರೆ. ಅದರ ಜೊತೆಗೆ ಮತ್ತು ಏಪ್ರಿಲ್ ತಿಂಗಳಿಂದ ಯಥಾವತ್ತಾಗಿ 10 kg ಅಕ್ಕಿ ನಿಮ್ಮೆಲ್ಲರ ಖಾತೆಗೆ ಕೂಡ ಜಮಾ ಆಗಲಿದೆ ಅನ್ನುವಂಥ ಪಕ್ಕಾ ಮಾಹಿತಿ ಬಂದಿದೆ. ಗೃಹಲಕ್ಷ್ಮಿ 16ನೇ ಕಂತಿನ ಆಗಿರ್ಬೋದು, ಗೃಹಲಕ್ಷ್ಮಿ 17ನೇ ಕಂತಿನ ಆಗಿರ್ಬೋದು, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಇನ್ಫಾರ್ಮೇಷನ್ ಎಲ್ಲರಿಗೂ ಕೂಡ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಈಗ ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂಥ 4 ಕಂತಿನ ಹಣ, ಈಗ 4 ಕಂತಿನ ಹಣ ಎಲ್ಲರಿಗೂ ಯಾರಿಗೂ ಕೂಡ ಬಂದಿಲ್ಲ ಸ್ನೇಹಿತರೆ. ಅದು ಯಾವಾಗ ಬರ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇದೇ ಇನ್ನು ಬರುವಂಥ ಸೋಮವಾರದಿಂದ 17 ಕಂತಿನ ಹಣ ಯಾವಾಗ ಬಿಡುಗಡೆ ಪ್ರಾರಂಭವಾಗ್ತದೆ ಅಲ್ವ ಸ್ನೇಹಿತರೆ, ಆವಾಗಿನಿಂದಲೂ ಕೂಡ ನಿಮಗೆ ಒಂದು ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂಥ 4 ಕಂತಿನ ಹಣ ನಿಮಗೆಲ್ಲರಿಗೂ ಕೂಡ ಬಿಡುಗಡೆ ಆಗ್ತದೆ ಸ್ನೇಹಿತರೆ. ಯಾಕಂದರೆ ಅನ್ನಭಾಗ್ಯ ಯೋಜನೆಗೆ ನಿಖರವಾದ ಒಂದು ಬೆಲೆ ಇಲ್ಲ ಅಂತಲೇ ಹೇಳ್ಬೋದು. kg 34 ರೂಪಾಯಿ ಅಂತ, ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅಂತ ಎಲ್ಲರಿಗೂ ಕೂಡ ಜಮಾ ಆಗ್ತಾಯಿದೆ ಸ್ನೇಹಿತರೆ. ಕೆಲವೊಂದಿಷ್ಟು ಮಂದಿ ರೇಷನ್ ಕಾರ್ಡ್ನಲ್ಲಿ 5 ಜನ ಮೆಂಬರ್ಸ್ ಇರ್ಬೋದು, 6 ಇರ್ಬೋದು, 7 ಇರ್ಬೋದು, 8 ಇರ್ಬೋದು, ಕೆಲವೊಂದು 10ರಿಂದ ಇರ್ಬೋದು, ಕೆಲವೊಂದಿಷ್ಟು ಜನ 15 ಜನರು ಕೂಡ ಇರ್ಬೋದು ಸ್ನೇಹಿತರೆ. ಆ ಒಂದು ಮೆಂಬರ್ಸ್ನ ಅನುಸಾರವಾಗಿ 10 ಜನ ಇದ್ದರೆ 1070 ರೂಪಾಯಿ ಜಮಾ ಆಗ್ತದೆ ಸ್ನೇಹಿತರೆ. 4 ಜನ ಇದ್ದರೆ 680 ಜಮಾ ಆಗ್ತದೆ. ಹೀಗೆ ಹಲವಾರು ರೀತಿಯಾಗಿ ಅದಕ್ಕೆ ಪ್ರೈಸ್ ವೇರಿಯೇಷನ್ ಇರೋದರಿಂದ ಅದನ್ನು ಕೂಡ ಬರುವಂತಹ 17ನೇ ಕಂತಿನ ಈ ಸೋಮವಾರ ಅಲ್ಲ ಸ್ನೇಹಿತರೆ, ಮುಂದೆ ಬರುವಂಥ ಸೋಮವಾರದಿಂದ ನಿಮ್ಮ ಎಲ್ಲರ ಖಾತೆಗೂ ಕೂಡ ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂತಹ 4 ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಕೂಡ ಬಿಡುಗಡೆ ಆಗಲಿದೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಆಹಾರ ಇಲಾಖೆ ಸಚಿವರು ತಿಳಿಸಿದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಆಗಿರ್ಬೋದು 16, 17ನೇ ಕಂತಿನ ಮತ್ತು ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮ ಎಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಗೊತ್ತಾಗಿದ್ರೆ ಎಲ್ಲರೂ ಕೂಡ ಅದರ ಜೊತೆಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಕೂಡ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೇ ರೀತಿಯಾಗಿ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದೆ ಬರುವಂಥ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.